ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ಈ ವರ್ಷವೂ ಬೀಜ ಮತ್ತು ರಸಗೊಬ್ಬರ ಅಭಾವ ಸೃಷ್ಟಿಯಾಗಿದೆ ಎಂದು ಆರೋಪಿಸಿ ರೈತ ಸಂಘಟನೆ ಮುಖಂಡರು ರೈತರು ಡಿಸಿ ಕಚೇರಿಯ ಮುಂದೆ ಧರಣಿ ನಡೆಸಿ ಮನವಿ ಸಲ್ಲಿಸಿದರು. ಕಳ್ಳಸಂತೆಯ ಮಾರಾಟ ಜೋರಾಗಿದ್ದು ಕೂಡಲೇ ತಡೆಯಲು ರೈತರ ಮುಖಂಡರು ಆಗ್ರಹಿಸಿದ್ದಾರೆ. ಎಸ್ಕೆಎಂ ಸಂಯುಕ್ತ ಕಿಸಾನ್ ಮೋರ್ಚಾದ ಪದಾಧಿಕಾರಿಗಳು ನೂರಾರು ರೈತರೊಂದಿಗೆ ಸಮರ್ಪಕ ಬೀಜ ಮತ್ತು ರಸಗೊಬ್ಬರ ವಿತರಣೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂಘಟನೆಗಳ ರಾಜ್ಯ ನಾಯಕ ಮಲ್ಲಿಕಾರ್ಜುನ್ ಸತ್ಯಂಪೇಟೆ, ಜಿಲ್ಲಾಧಿಕಾರಿ ಚೆನ್ನಪ್ಪ ಆನೆಗುಂದಿ ಮಾತನಾಡಿದರು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಭೆ ಕರೆಯುತ್ತಾ ಸೂಕ್ತ ಕ್ರಮ ಜರುಗಿಸುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿದ್ದರು. ಹೋರಾಟ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಜಿಲ್ಲೆಯ ರೈತರ ಬಗ್ಗೆ ಅಧಿಕಾರಿಗಳು ಮತ್ತು ಸರ್ಕಾರ ಗಂಭೀರವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಈಗಾಗಲೇ ಮಾತಾಡಿದರೆ 1 ಎಕರೆಗೆ 1 ಚೀಲ ಅಂದ್ರೆ ಬಿತ್ತಕ್ಕೆ ಬೀಜ ಸಿಗ್ತಿದೆ, ಆದ್ರೆ ಬೆಳೆಸೋಕೆ ಗೊಬ್ಬರ ಬೇಕಾಗಿದೆ. ಆದ್ರೆ ಬೆಳೆಸೋಕೆ ಗೊಬ್ಬರ ಇವತ್ತ ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ಲಕ್ಷ್ಯ ವಹಿಸತಕ್ಕಂಥದ್ದು ಅದು ಸರಿಯಾದ್ದಲ್ಲ. ವೈಜ್ಞಾನಿಕವಾಗಿ ವಿಚಾರ ಮಾಡಿ ರೈತರು ಎಕರೆಗೆ ಎಷ್ಟು ಬೇಕು ಅಷ್ಟು ಕೊಟ್ಟರೆ ಸಾಕು. ಇವತ್ತು ಗೊಬ್ಬರ ನಾವು ಖರೀದಿ ಮಾಡಿರ್ತಕ್ಕಂಥ ರೈತರು ಗೊತ್ತಿಲ್ಲ. ಗದ್ದಲೆ ಮಾಡೋರಲ್ಲ, ಚಕ್ಕಡಿ ಬಂದ್ರೆ ಚಕ್ಕಡಿ ಹೋಗ್ಸಾರಲ್ಲ. ಹೇಳ್ರಿ ಅಣ್ಣ, ದಯವಿಟ್ಟು ಪೊಲೀಸ್ ಅಧಿಕಾರಿಗೆ ಹೇಳ್ತಾ ಇದೀವಿ, ಚಕ್ಕಡಿ ತಂದಿರ್ತಕ್ಕಂಥದ್ದು ಖಾಲಿ ತಂದಿ ಅದು ತುಂಬಿಕೊಂಡು ಹೋಗಿ ಬಂದಿವಿ. ರೊಕ್ಕ ತುಂಬಿಕೊಂಡು ಹೋಗಬೇಕಲ್ಲ, ಗೊಬ್ಬರ ತುಂಬಿಕೊಂಡು ಹೋಗಿ ಬಂದಿವಿ ಅಂತ ಮಾತಾಡ. ದಯವಿಟ್ಟು ಎತ್ತುಗಳು ಕೂಡ ನಮ್ಮ ದೇಶದ ಅಥವಾ ರೈತ ಕುಟುಂಬದ ಸಂಸ್ಕೃತಿ. ಇಲ್ಲೇನು ಅವಮಾನ ಮಾಡೋಕ್ಕೆ ಬಂದಿಲ್ಲ ಯಾರು. ಅರ್ಥ ಆಗ್ತದೆ ತಮ್ಗೆ. ನಮ್ಮ ಎಲ್ಲರ ಚಪ್ಪಲಿ ಬೇಡಿನ ಅವಶ್ಯಕತೆ ಇಲ್ಲ. ಇದು ನಮ್ಮೆಲ್ಲರ ಸಂಸ್ಕೃತಿ. ಇದನ್ನು ಕೂಡ ಸ್ವಾಗತ ನೀವೇ ಅಧಿಕಾರಿಗಳು ಮಾಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಈಗ ಜಿಲ್ಲಾ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರು ಬಂದಿದ್ದಾರೆ. ಮಾನ್ಯ ನಮ್ಮ ಎಡಿಷನಲ್ ಡಿಸಿ ಅವರು ಕೂಡ ಬಂದಿದ್ದಾರೆ. ಅವರು ಒಳ್ಳೆ ಸುದ್ದಿ ತರ್ತಕ್ಕಂಥ ಸಂದೇಶ ನೀಡಬಹುದಂತ ಒಂದು ನಮ್ಗೆ ವಿಶ್ವಾಸ ಇದೆ. ಇನ್ನೊಬ್ರು ಬೇಡಿ ಮುಂದೆ, ಇನ್ನೊಬ್ರು ಬೇಡಿ ಮೇಲೆ. ಸಮಯ